everyone. Welcome to science class. In previous class we were discussed about only earth, solar system and earth. And today in this class we will discussing about living things on earth. ಭೂಮಿಯ ಮೇಲೆ ಜೀವಿಸುವಂತಹ ವಸ್ತುಗಳು, ಜೀವಿಸುವಂತಹ ಪ್ರಾಣಿಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸೊ ದ ಅರ್ತ್ ವಿ ಲಿವ್ ಆನ್ ಅರ್ತ್, ನಾವು ಭೂಮಿಯ ಮೇಲೆ ವಾಸ ಮಾಡ್ತೀವಿ. It is home to all people and animals and plants. So it is home to all people, animals and plants. ಇದು ಜೀವಿಸುವಂತಹ ಎಲ್ಲ ಮನುಷ್ಯರಿಗೂ, ಎಲ್ಲ ಪ್ರಾಣಿಗಳಿಗೂ, ಪಕ್ಷಿಗಳಿಗೂ ಕೂಡ ಒಂದು ಮನೆ ಇದ್ದಾಗೆ. The surface of the earth has rivers. So the surface of the earth has rivers. ಹಾಗಾದರೆ ಭೂಮಿಯ ಮೇಲೆ ರಿವರ್ಸನ್ನು ಕಾಣ್ತೀವಿ, ಮೌಂಟೇನ್ಸನ್ನು ಕಾಣ್ತೀವಿ, ಹಾಗೆಯೇ ಪ್ಲೇನ್ಸು, oceans, seas and grasslands, forests, etc. we can see on the surface of the earth. About 30% of the earth surface, earth ಅಲ್ಲಿ 100 ಭಾಗ ಒಂದು ಅರ್ತ್ ಸಂಪೂರ್ಣವಾಗಿ ತಗೊಂಡಾಗ, ಸೊ 30% ಅಂದರೆ 30ರಷ್ಟು ಭಾಗ ಅದು ಭೂಮಿಯಿಂದ ಆವರಿಸಲ್ಪಟ್ಟಿದೆ. ಅಂದರೆ ನೆಲ ಮೀನ್ಸ್ ಮಣ್ಣಿನಿಂದ ಆವೃತವಾಗಿರುವಂಥ ಪ್ರದೇಶವನ್ನು ನಾವು 30% ನಾವು ಭೂಮಿಯ ಮೇಲೆ ಕಾಣಬಹುದು. ಆ್ಯಂಡ್ ವಿತ್ ಲ್ಯಾಂಡ್ ಆ್ಯಂಡ್ ರಿಮೈನಿಂಗ್ 70% ಈಸ್ ವಾಟರ್. ಹಾಗೆಯೇ ಉಳಿದಂತಹ 70 ಭಾಗ ನಾವು ನೀರಿನ ಭಾಗವನ್ನು ನಾವು ಭೂಮಿ ಮೇಲೆ ಕಾಣಬಹುದು. ಭೂಮಿಯಲ್ಲಿ 30ರಷ್ಟು ಭಾಗ ಲ್ಯಾಂಡ್ ಅಂದರೆ ಭೂಮಿಯನ್ನು ಕಾಣ್ತೇವೆ. ಹಾಗೆಯೇ 70% 70ರಷ್ಟು ಭಾಗ ನೀರನ್ನು ಕಾಣ್ತೇವೆ. ಸೊ ದ ಅರ್ತ್ ಈಸ್ ಸರೌಂಡೆಡ್ ಬೈ ದ ಲೇಯರ್ ಆಫ್ ದ ಏರ್ ಈಸ್ ಕಾಲ್ಡ್ ಅಟ್ಮಾಸ್ಫಿಯರ್. ಸೊ ಭೂಮಿಯು ಗಾಳಿಯಿಂದ ಆವೃತವಾಗಿರುವಂತಹ ಒಂದು ಪ್ರದೇಶ, ಒಂದು ಪದರವನ್ನು ನಾವು ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ದ ಅರ್ತ್ ಈಸ್ ಸರೌಂಡೆಡ್ ಬೈ ಎ ಲೇಯರ್ ಆಫ್ ಏರ್ ದಟ್ ಈಸ್ ಕಾಲ್ಡ್ ಅಟ್ಮಾಸ್ಫಿಯರ್. The earth is surrounded by a layer of air that is called the atmosphere. The earth is round like a ball. So earth ಹೇಗಿದೆ, ಭೂಮಿ ಹೇಗಿದೆ ಅಂತ ಹೇಳಿದ್ರೆ ಅದು ಹೇಗೆ ಒಂದು ಬಾಲ್ ರೌಂಡ್ ಶೇಪಲ್ಲಿ ಇರುತ್ತೋ ಹಾಗೆ ಗುಂಡಾಗಿದೆ. ಸೊ ದ ಅರ್ತ್ ಈಸ್ ರೌಂಡ್ ಲೈಕ್ ಎ ಬಾಲ್. ಅರ್ತ್ ಈಸ್ ರೌಂಡ್ ಲೈಕ್ ಎ ಬಾಲ್. ಭೂಮಿಯು ಅದು ಗುಂಡಾಗಿದೆ. ಬಟ್ ಇಟ್ ಈಸ್ ಆಲ್ಸೋ ಸ್ಲೈಟ್ಲಿ ಫ್ಲ್ಯಾಟೆಂಡ್ ಅಂದರೆ ಹಾಗೆಯೇ ನಾರ್ತ್ ಸೈಡಲ್ಲಿ ಮತ್ತು ಸೌತ್ ಸೈಡಲ್ಲಿ ಅದು ಫ್ಲ್ಯಾಟ್ ಆಗಿದೆ. ಆ್ಯಂಡ್ ಇಟ್ಸ್ ಶೇಪ್ ಈಸ್ ಸ್ಪಿಯರಿಕಲ್. ಇದು ಹೇಗಿದೆ ಅಂದರೆ ಗೋಳಾಕಾರವಾಗಿ ಇದೆ. ಸ್ಪಿಯರಿಕಲ್ ಮೀನ್ಸ್ ಗೋಳಾಕಾರವಾಗಿ ಭೂಮಿ ಇದೆ. ಸೊ ಇಟ್ ಶೇಪ್ಸ್ ಈಸ್ ಸ್ಪಿಯರಿಕಲ್. ದ ಅರ್ತ್ ಈಸ್ ಎ ವೆರಿ ಬಿಗ್ ರೌಂಡ್ ಆಬ್ಜೆಕ್ಟ್. ಇದು ಒಂದು ಗುಂಡಾದಂತಹ ಒಂದು ವಸ್ತು ರೀತಿಯಾಗಿ ಇದೆ. ಆ್ಯಂಡ್ ವೆನ್ ವಿ ಲುಕ್ ಅರೌಂಡ್ ವೇರ್ ವಿ ಆರ್, ಸೊ ಹಾಗಾಗಿ ನಾವು ಎಲ್ಲಿಗೆ ಹೋಗಿದ್ರೂ ಕೂಡ ನಾವು ಭೂಮಿಯನ್ನು ಗುಂಡಾಗಿನೇ ನಾವು ಕಾಣಬಹುದು. ವಿ ಕ್ಯಾನ್ ಸಿ ಓನ್ಲಿ ಎ ಸ್ಮಾಲ್ ಪಾರ್ಟ್ ಆಫ್ ಇಟ್. ಅದರಲ್ಲಿ ಅರ್ಧ ಭಾಗವನ್ನು, ಸ್ಮಾಲ್ ಪಾರ್ಟ್ ಆಫ್ ಇಷ್ಟನ್ನು ಮಾತ್ರ ನಾವು ಕಾಣ್ತೇವೆ. ಲಿವಿಂಗ್ ಥಿಂಗ್ಸ್ ಆನ್ ಅರ್ತ್. ವಾಟ್ ಆರ್ ದ ಲಿವಿಂಗ್ ಥಿಂಗ್ಸ್ ಆನ್ ಅರ್ತ್? ಭೂಮಿಯ ಮೇಲೆ ಯಾವ್ಯಾವ ಜೀವಿಸುವಂತಹ ಪ್ರಾಣಿಗಳಿವೆ ನೋಡೋಣ. ಅಮಾಂಗ್ ಆಲ್ ದ 8 ಪ್ಲ್ಯಾನೆಟ್ಸ್ ಅಂದರೆ 8 ಗ್ರಹಗಳಲ್ಲಿ ಭೂಮಿಯು ಕೂಡ ಒಂದು ಗ್ರಹ. ಅಮಾಂಗ್ ಆಲ್ ದ 8 ಪ್ಲ್ಯಾನೆಟ್ಸ್ ಎಲ್ಲ 8 ಗ್ರಹಗಳಲ್ಲಿ ಭೂಮಿಯು ಸಹ ಒಂದು ಗ್ರಹ. ಅರ್ತ್ ಈಸ್ ಆಲ್ಸೋ ಒನ್ ಆಫ್ ದ ಪ್ಲ್ಯಾನೆಟ್ ವಿಚ್ ಸಪೋರ್ಟ್ಸ್ ಲೈಫ್. ಸೊ 8 ಗ್ರಹಗಳಲ್ಲಿ 8 ಪ್ಲ್ಯಾನೆಟ್ಸ್, ವಿ ಕ್ಯಾನ್ ಸಿ 8 ಪ್ಲ್ಯಾನೆಟ್ಸ್ ಇನ್ ಸೋಲಾರ್ ಸಿಸ್ಟಮ್, ಬಟ್ ಅರ್ತ್ ಈಸ್ ದ ಓನ್ಲಿ ಪ್ಲ್ಯಾನೆಟ್ ವಿಚ್ ಸಪೋರ್ಟ್ಸ್ ಲೈಫ್. ಹಾಗಂದರೆ ಜೀವಿಸುವಂತಹ ಎಲ್ಲ ಜೀವಿಗಳಿಗೂ ಕೂಡ ಸಪೋರ್ಟ್ ಮಾಡುವಂತಹ ಒಂದೇ ಒಂದು ಗ್ರಹ ಅಂತಂದರೆ ಅದು ಅರ್ತ್. ಅರ್ತ್ ಈಸ್ ದ ಓನ್ಲಿ ಪ್ಲ್ಯಾನೆಟ್ ವಿಚ್ ಸಪೋರ್ಟ್ಸ್ ಲೈಫ್. Millions of living things, not only few things, it is millions of living things. So
ಸುಮಾರು ಸಾವಿರಾರು ಜೀವಿಸುವಂತಹ ಪ್ರಾಣಿಗಳನ್ನು ಆರ್ ಏಬಲ್ ಟು ಸರ್ವೈವ್ ಆನ್ ದಿಸ್ ಪ್ಲಾನೆಟ್ ಬಿಕಾಸ್ ಆಫ್ ದ ಫಾಲೋಯಿಂಗ್ ರೀಸನ್ಸ್. ಸೊ ಅವು ಎಲ್ಲ ಜೀವಿಸುವಂತಹ ಪ್ರಾಣಿಗಳನ್ನು ಸರ್ವೈವ್ ಮಾಡ್ತಾ ಇರೋದು ಯಾವುದು ಅಂತಂದರೆ ಅದು ಅರ್ತ್. ಸೊ ಯಾವುದರ ಆಧಾರದ ಮೇಲೆ ಅದು ಜೀವಿಸಲಿಕ್ಕೆ ಅದು ಅವಕಾಶ ಕೊಟ್ಟಿದೆ ಅನ್ನೋದನ್ನು ನಾವು ನೋಡೋದಾದರೆ, ಇಟ್ ಹ್ಯಾಸ್ ಎ ಲಾರ್ಜ್ ಕ್ವಾಂಟಿಟಿ ಆಫ್ ವಾಟರ್. ಅರ್ತ್ ಹ್ಯಾಸ್ ಎ ಲಾರ್ಜ್ ಕ್ವಾಂಟಿಟಿ ಆಫ್ ವಾಟರ್. ಬಹುತೇಕ ಭಾಗ ನೀರಿನಿಂದ ಆವೃತ್ತಾಗಿದೆ. ಸೊ ಲಿವಿಂಗ್ ಥಿಂಗ್ಸ್ ನೀಡ್ ಎ ವಾಟರ್. ದಟ್ಸ್ ವೈ ಅರ್ತ್ ಹ್ಯಾಸ್ ಎ ಲಾರ್ಜ್ ಕ್ವಾಂಟಿಟಿ ಆಫ್ ವಾಟರ್. ಭೂಮಿಯು ಸಹ ಬಹುತೇಕ ಭಾಗ ನೀರಿನಿಂದ ಆವೃತವಾಗಿರುತ್ತೆ. ಹಾಗಾಗಿ ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಜೀವಿಸುವಂತಹ ಪ್ರಾಣಿಗಳು ಕೂಡ ಅವೆಲ್ಲವಕ್ಕೂ ಕೂಡ ನೀರಿನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಭೂಮಿಯಲ್ಲಿ ನೀರಿನ ಪ್ರಮಾಣವನ್ನು ಹೆಚ್ಚಾಗಿ ಕಾಣ್ತೀವಿ. ಹಾಗಾಗಿ ಜೀವಿಸುವಂಥ ಪ್ರಾಣಿಗಳು ಭೂಮಿಯ ಮೇಲೆ ವಾಸ ಮಾಡ್ತವೆ. ಸೊ ಇಟ್ ಹ್ಯಾಸ್ ಎ ಲಾರ್ಜ್ ಕ್ವಾಂಟಿಟಿ ಆಫ್ ವಾಟರ್. ಅರ್ತ್ ಹ್ಯಾಸ್ ಎ ಲಾರ್ಜ್ ಕ್ವಾಂಟಿಟಿ ಆಫ್ ವಾಟರ್. ಬಹುತೇಕ ಭಾಗ ನೀರಿನಿಂದ ಕೂಡಿರೋದ್ರಿಂದ ಅನೇಕ ಲಿವಿಂಗ್ ಥಿಂಗ್ಸು ಇಲ್ಲಿ ಸರ್ವೈವ್ ಆಗುತ್ತೆ. ಇಟ್ ಹ್ಯಾಸ್ ಎ ಥಿನ್ ಲೇಯರ್ ಆಫ್ ಏರ್ ಅರೌಂಡ್ ಇಟ್. ಭೂಮಿಯ ಮೇಲೆ ತಿನ್ನಾಗಿರುವಂತಹ ಲೇಯರನ್ನು ಕಾಣ್ತೀವಿ. ಒಂದು ಸಣ್ಣದಾದಂತಹ ಏರಿಂದ ಕೂಡಿರುವಂತಹ ಒಂದು ಲೇಯರನ್ನು ಕಾಣ್ತೇವೆ. ದಿಸ್ ಈಸ್ ಕಾಲ್ಡ್ ದ ಅಟ್ಮಾಸ್ಫಿಯರ್. ಇಟ್ ಇಸ್ ಕಾಲ್ಡ್ ಅಟ್ಮಾಸ್ಫಿಯರ್. ಸೊ ಇಟ್ ಹ್ಯಾಸ್ ಥಿನ್ ಲೇಯರ್. ಅರ್ತ್ ಹ್ಯಾಸ್ ಥಿನ್ ಲೇಯರ್ ಆಫ್ ಏರ್ ಅರೌಂಡ್ ಇಟ್. ದಿಸ್ ಈಸ್ ಕಾಲ್ಡ್ ದ ಅಟ್ಮಾಸ್ಫಿಯರ್. ಇದನ್ನು ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಅವರ್ ಅಟ್ಮಾಸ್ಫಿಯರ್ ಹ್ಯಾಸ್ ಆಕ್ಸಿಜನ್. ಅವರ್ ಅಟ್ಮಾಸ್ಫಿಯರ್ ಹ್ಯಾಸ್ ಆಕ್ಸಿಜನ್. ಸೊ ಆ ತಿನ್ನ ಲೇಯರ್ನ ನಾವು ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಅಂದರೆ ಭೂಮಿಯ ಮೇಲೆ ತೆಳುವಾದಂತಹ ಒಂದು ಗಾಳಿಯ ಪದರವನ್ನು ಕಾಣ್ತೇವೆ. ಅದನ್ನು ನಾವು ಅಟ್ಮಾಸ್ಫಿಯರ್ ಅಂತ ಕರಿತೇವೆ. ಅವರ್ ಅಟ್ಮಾಸ್ಫಿಯರ್ ಹ್ಯಾಸ್. ಆ ಅಟ್ಮಾಸ್ಫಿಯರಲ್ಲಿ ಆಕ್ಸಿಜನ್ ಆ್ಯಂಡ್ ಅದರ್ ಗ್ಯಾಸಸ್ ದೇರ್ ವಿಲ್ ಬಿ ಇನ್ ಅಟ್ಮಾಸ್ಫಿಯರ್. ಆ ಅಟ್ಮಾಸ್ಫಿಯರಲ್ಲಿ ಆಕ್ಸಿಜನ್, ನಾವು ಉಸಿರಾಡುವಂತಹ ಗಾಳಿ, ಆಮ್ಲಜನಕವನ್ನು ಆಕ್ಸಿಜನ್ನಲ್ಲಿ ನಾವು ಕಾಣ್ತೇವೆ. ಆ್ಯಂಡ್ ಅದರ್ ಗ್ಯಾಸಸ್ ಆಲ್ಸೋ ದೇರ್ ಈಸ್. ಅಲ್ಲಿ ಬೇರೆ ಗ್ಯಾಸಸ್ಗಳು, ಬೇರೆ ಏರ್ ಕಂಟೆಂಟ್ಸು ಕೂಡ ಅಲ್ಲಿ ಕಾಣ್ತವೆ. ಲಿವಿಂಗ್ ಥಿಂಗ್ಸ್ ನೀಡ್ ಆಕ್ಸಿಜನ್ ಟು ಬ್ರೀತ್. ಹೌದು, ಜೀವಿಸುವಂತಹ ಎಲ್ಲ ಪ್ರಾಣಿಗಳಿಗೂ ಕೂಡ ಲಿವಿಂಗ್ ಥಿಂಗ್ಸ್ ನೀಡ್ ಆಕ್ಸಿಜನ್ ಟು ಬ್ರೀತ್. ಉಸಿರಾಡಲಿಕ್ಕೆ ನಮಗೆ ಆಮ್ಲಜನಕ ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ. ಇಟ್ ಈಸ್ ನೈದರ್ ಟೂ ಹಾಟ್. ಇಟ್ ಈಸ್ ನೈದರ್ ಟೂ ಹಾಟ್. ಹಾಗೆಯೇ ಇದು ತುಂಬ ಹಾಟಾಗೂ ಇಲ್ಲ, ತುಂಬ ಬಿಸಿಲಿನಿಂದ ಕೂಡಿದ ಪ್ರದೇಶನೂ ಅಲ್ಲ, ನಾರ್ ಟೂ ಕೋಲ್ಡ್. ಹಾಗೆ ಹೆಚ್ಚಾಗಿ ತುಂಬ ಕೋಲ್ಡ್ ಆಗಿರುವಂತಹ ಪ್ರದೇಶನೂ ಕೂಡ ಭೂಮಿ ಅಲ್ಲ. ಇಟ್ ಹ್ಯಾಸ್ ಎ ಮಾಡ್ರೇಟ್ ಟೆಂಪ್ರೇಚರ್. ಅರ್ತ್ ಹ್ಯಾಸ್ ಎ ಮಾಡ್ರೇಟ್ ಟೆಂಪ್ರೇಚರ್. ಅರ್ತ್ ಹ್ಯಾಸ್ ಎ ಮಾಡ್ರೇಟ್ ಟೆಂಪ್ರೇಚರ್. ತುಂಬ ಹಾಟಾಗೂ ಇಲ್ಲ, ತುಂಬ ಕೂಲಾಗೂ ಇಲ್ಲ. ಅದಕ್ಕೆ ಇಲ್ಲಿ ಪ್ರಾಣಿಗಳು, ಪಕ್ಷಿಗಳು ಮತ್ತು ಮನುಷ್ಯನು ವಾಸ ಮಾಡ್ತಾನೆ. The rest of the planet do not have these features. The rest of the planet do not have these features. ಸೊ ಬೇರೆ ಉಳಿದಂತಹ ಪ್ಲ್ಯಾನೆಟ್ಸಲ್ಲಿ ಈ ರೀತಿಯಾದಂಥ ವಾತಾವರಣವನ್ನು ನಾವು ಕಾಣಲಿಕ್ಕಾಗಲ್ಲ. ಸಮ್ ಪ್ಲ್ಯಾನೆಟ್ಸ್ ಆರ್ ಟೂ ಹಾಟ್. ಕೆಲವೊಂದು ಪ್ಲ್ಯಾನೆಟ್ಸಲ್ಲಿ ಕೆಲವೊಂದು ಗ್ರಹಗಳಲ್ಲಿ ತುಂಬ ಹಾಟ್ ಆಗಿರುತ್ತೆ. ವೈಲ್ ಸಮ್ ಆರ್ ಕೋಲ್ಡ್. ಹಾಗೆ ಕೆಲವೊಂದರಲ್ಲಿ ತುಂಬ ಕೋಲ್ಡ್ ಆಗಿರುವಂತಹ ವಾತಾವರಣವನ್ನು ಬೇರೆ ಪ್ಲ್ಯಾನೆಟಲ್ಲಿ ನೋಡ್ತೀವಿ. ದೇ ಡು ನಾಟ್ ಹ್ಯಾವ್ ಅಟ್ಮಾಸ್ಫಿಯರ್. ಹಾಗೆಯೇ ಬೇರೆ ಪ್ಲ್ಯಾನೆಟ್ಸಲ್ಲಿ ದೇ ಡು ನಾಟ್ ಹ್ಯಾವ್ ಅಟ್ಮಾಸ್ಫಿಯರ್ ಇರೋದನ್ನು ನಾವು ನೋಡೋಕ್ಕಾಗಲ್ಲ. ದೇರ್ ಇಸ್ ನೋ ವಾಟರ್. ಅಲ್ಲಿ ವಾಟರ್ ಇರೋದಿಲ್ಲ. ಆನ್ ಎನಿ ಆಫ್ ದೆಮ್, ಅವುಗಳಿಗೆ ವಾಟರ್ ಇರಲ್ಲ. ದೀಸ್ ಥಿಂಗ್ಸ್ ಮೇಕ್ ಇಟ್ ಇಂಪಾಸಿಬಲ್ ಫಾರ್ ಎನಿ ಲಿವಿಂಗ್ ಥಿಂಗ್ಸ್ ಟು ಸರ್ವೈವ್ ದೇರ್. ಹಾಗಾಗಿ ಯಾವುದೇ ಜೀವಿಸುವಂತಹ ಪ್ರಾಣಿಗಳು ಕೂಡ ಅರ್ಥನ್ನು ಹೊರತುಪಡಿಸಿ ಬೇರೆ ಸ್ಥಳಗಳಲ್ಲಿ ವಾಸ ಮಾಡಲಿಕ್ಕೆ ಆಗೋಲ್ಲ. ದ ರೆಸ್ಟ್ ಆಫ್ ದ ಪ್ಲ್ಯಾನೆಟ್ಸ್ ಡು ನಾಟ್ ಹ್ಯಾವ್ ದೀಸ್ ಫೀಚರ್. ಸೊ ಭೂಮಿಯ ಎಲ್ಲಿ ಏನೆಲ್ಲ ಫೀಚರ್ಸ್ ಇದೆ, ಏನೆಲ್ಲ ಲಕ್ಷಣಗಳಿದೆ, ಆ ಫೀಚರ್ಸು ಬೇರೆ ಗ್ರಹಗಳಲ್ಲಿ ಇಲ್ಲ. ಸಮ್ ಪ್ಲ್ಯಾನೆಟ್ಸ್ ಆರ್ ಟೂ ಹಾಟ್. ಕೆಲವೊಂದು ಪ್ಲ್ಯಾನೆಟ್ಸು ತುಂಬ ಹಾಟ್ ಆಗಿರುತ್ತೆ, ಅಂದರೆ ತುಂಬ ಬಿಸಿಯಾಗಿರುತ್ತೆ, ಶಾಖದಿಂದ ಕೂಡಿರುತ್ತೆ. ವೈಲ್ ಸಮ್ ಆರ್ ಕೂಲ್ಡ್. ಹಾಗೆಯೇ ಉಳಿದಂತಹ ಬೇರೆ ಪ್ಲ್ಯಾನೆಟ್ಸಲ್ಲಿ ತುಂಬ
ಕೋಲ್ಡ್ ಆಗಿರುತ್ತೆ, ಶೀತ ವಾತಾವರಣದಿಂದ ಕೂಡಿರುತ್ತೆ. ದೇ ಡು ನಾಟ್ ಹ್ಯಾವ್ ಅಟ್ಮಾಸ್ಫಿಯರ್ ಆ್ಯಂಡ್ ಆಲ್ಸೋ ಡು ನಾಟ್ ಹ್ಯಾವ್ ಅಟ್ಮಾಸ್ಫಿಯರ್. ದೆರ್ ಇಸ್ ನೋ ಅಟ್ಮಾಸ್ಫಿಯರ್ ಇನ್ ಅದರ್ ಪ್ಲಾನೆಟ್ ಆ್ಯಂಡ್ ದೆರ್ ಇಸ್ ನೋ ವಾಟರ್ ಆನ್ ಎನಿ ಆಫ್ ದೆಮ್. ಹಾಗೆಯೇ ಅಲ್ಲಿ ಯಾವುದೇ ರೀತಿಯಾದಂತಹ ನೀರಿನ ವ್ಯವಸ್ಥೆಯು ಕೂಡ ಇರೋದಿಲ್ಲ. ದೀಸ್ ಥಿಂಗ್ಸ್ ಮೇಕ್ ಇಟ್ ಇಂಪಾಸಿಬಲ್ ಫಾರ್ ಎನಿ ಲಿವಿಂಗ್ ಥಿಂಗ್ಸ್ ಟು ಸರ್ವೈವ್ ದೇರ್. ಹಾಗಾಗಿ ಜೀವಿಸುವಂತಹ ಪ್ರಾಣಿಗಳು ಭೂಮಿಯನ್ನು ಹೊರತುಪಡಿಸಿ ಬೇರೆ ಗ್ರಹಗಳಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯವಾಗಿಲ್ಲ. ಸೊ ಲಿವಿಂಗ್ ಥಿಂಗ್ಸ್ ಆನ್ ಅರ್ತ್ ಹ್ಯಾಸ್ ಎ ಲಾರ್ಜ್ ಕ್ವಾಂಟಿಟಿ ಆಫ್ ವಾಟರ್. ಭೂಮಿಯ ಮೇಲೆ ಬಹುತೇಕ ಭಾಗದಲ್ಲಿ ನಾವು ನೀರನ್ನು ಕಾಣ್ತೇವೆ. ಇಟ್ ಹ್ಯಾಸ್ ಎ ಥಿನ್ ಲೇಯರ್ ಆಫ್ ಏರ್ ಅರೌಂಡ್ ಇಟ್. ಹಾಗೆಯೇ ಭೂಮಿಯ ಸುತ್ತ ನಾವು ಒಂದು ತೆಳುವಾದಂತಹ ಪದರವನ್ನು ನಾವು ಕಾಣ್ತೇವೆ. ದಿಸ್ ಈಸ್ ಕಾಲ್ಡ್ ಅಟ್ಮಾಸ್ಫಿಯರ್. ಅದನ್ನು ನಾವು ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಅವರ್ ಅಟ್ಮಾಸ್ಫಿಯರ್ ಹ್ಯಾಸ್ ಆಕ್ಸಿಜನ್ ಆ್ಯಂಡ್ ಅದರ್ ಗ್ಯಾಸಸ್ ಆ್ಯಂಡ್ ಲಿವಿಂಗ್ ಥಿಂಗ್ಸ್ ನೀಡ್ ಆಕ್ಸಿಜನ್ ಟು ಬ್ರೀತ್. And it is neither too hot nor too cold. It has a moderate temperature. The sun is a star. ಸೂರ್ಯ ಒಂದು ನಕ್ಷತ್ರ, ದೊಡ್ಡ ನಕ್ಷತ್ರ. The sun is a star. It is a very big ball of burning gases. ಅದು ತುಂಬ ಫೈರಿಂದ ಅಂದರೆ ಬೆಂಕಿಯಿಂದ ಬರ್ನಿಂಗ್ ಆಗುವಂತಹ ಒಂದು ಗ್ಯಾಸಸ್ಸಿಂದ ಕೂಡಿರುವಂತಹ ಒಂದು ದೊಡ್ಡ ಬಾಲ್ ಅಂತಂದರೆ ಅದು ಸನ್ ಈಸ್ ಎ ವೆರಿ ಬಿಗ್ ಬಾಲ್ ಆಫ್ ಬರ್ನಿಂಗ್ ಗ್ಯಾಸಸ್ ಆ್ಯಂಡ್ ಇಟ್ ಈಸ್ ವೆರಿ ಹಾಟ್. ಸನ್ ಈಸ್ ವೆರಿ ಹಾಟ್. ಅದು ತುಂಬ ಬಿಸಿಯಿಂದ, ತುಂಬ ಶಾಖದಿಂದ ಕೂಡಿರುವಂತಹ ಒಂದು ದೊಡ್ಡದಾದಂತಹ ಬಾಲ್ ಅಂತ ಹೇಳ್ಬೋದು ಮಕ್ಕಳೇ. ದ ಸನ್ ರೈಸಸ್ ಇನ್ ದ ಈಸ್ಟ್ ಆ್ಯಂಡ್ ಸೆಟ್ಸ್ ಇನ್ ದ ವೆಸ್ಟ್. ಹಾಗೆ ಸನ್ರೈಸು ಈಸ್ಟಲ್ಲಿ ಆಗುತ್ತೆ, ವೆಸ್ಟಲ್ಲಿ ಸನ್ಸೆಟ್ ಆಗುತ್ತೆ. ಅಂದರೆ ಸೂರ್ಯ ಈಸ್ಟಲ್ಲಿ, ಪೂರ್ವದಲ್ಲಿ ಉದಯ ಆಗ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ. ದ ಸನ್ ರೈಸಸ್ ಇನ್ ದ ಈಸ್ಟ್ ಆ್ಯಂಡ್ ಸೆಟ್ಸ್ ಇನ್ ದ ವೆಸ್ಟಲ್ಲಿ ಮುಳುಗ್ತಾರೆ. ದ ಸನ್ looks big because it is the star that is closest to the earth. The sun looks big because it is the star that is closest to the earth. ಸೂರ್ಯ ನೋಡಲಿಕ್ಕೆ ನಮಗೆ ದೊಡ್ಡದಾಗಿ ಕಾಣ್ತಾನೆ. ಯಾಕಂತಂದರೆ ಸೂರ್ಯ ಭೂಮಿಗೆ ಹತ್ತಿರವಾಗಿರುವಂತಹ ಒಂದು ದೊಡ್ಡ ನಕ್ಷತ್ರ. ಅಂದರೆ ಸೂರ್ಯ ಭೂಮಿಗೆ ಸಮೀಪದಲ್ಲಿದ್ದಾನೆ, ನಮ್ಮ ಅರ್ತ್ಗೆ ಸಮೀಪದಲ್ಲಿದ್ದಾನೆ. ಹಾಗಾಗಿ ಸೂರ್ಯ ನಮಗೆ ದೊಡ್ಡದಾಗಿ ಕಾಣ್ತಾನೆ. ಇಟ್ ಈಸ್ ದ ಸ್ಟಾರ್ ದಟ್ ಈಸ್ ಕ್ಲೋಸೆಸ್ಟ್ ಟು ದ ಅರ್ತ್ಗೆ ತುಂಬ ಸಮೀಪದಲ್ಲಿರುವಂತಹ ಅದು ಸೂರ್ಯ. ಅದರ್ ಸ್ಟಾರ್ಸ್ ಆರ್ ವೆರಿ ಫಾರ್ ಅವೇ ಫ್ರಮ್ ಹಸ್. ಹಾಗಾಗಿ ಬೇರೆ ಸ್ಟಾರ್ಗಳೆಲ್ಲ ನಮ್ಮಿಂದ ತುಂಬ ದೂರದಲ್ಲಿದೆ. ಹಾಗಾಗಿ ನಾವು ಭೂಮಿಯ ಮೇಲೆ ನಿಂತ್ಕೊಂಡು ಆಕಾಶವನ್ನು ನೋಡಿದಾಗ ಸ್ಟಾರ್ಸ್ಗಳೆಲ್ಲ ಚಿಕ್ಕದಾಗಿನೇ ಕಾಣ್ತದೆ. ಆದರೆ ದ ಸನ್ ಲುಕ್ಸ್ ಬಿಗ್ ಬಿಕಾಸ್ ಇಟ್ ಈಸ್ ದ ಸ್ಟಾರ್ ದಟ್ ಈಸ್ ಕ್ಲೋಸೆಸ್ಟ್ ಟು ದ ಅರ್ತ್. ಭೂಮಿಗೆ ತುಂಬ ಹತ್ತಿರದಲ್ಲಿರುವಂತಹ ನಕ್ಷತ್ರ ಅದು ಸನ್. ಹಾಗಾಗಿ ಸನ್ ನಮಗೆ ಭೂಮಿಯಲ್ಲಿ ನಿಂತ್ಕೊಂಡು ನೋಡಿದ್ರೆ ಸನ್ ನಮಗೆ ದೊಡ್ಡದಾಗ್ತದೆ.